ನಮಸ್ಕಾರ ಸ್ನೇಹಿತರೆ. ಒಬ್ಬ ಮಹಿಳೆ ನಿಮ್ಮನ್ನು ನೀವಾಗಿ ಇಷ್ಟಪಟ್ಟರೆ ಅವಳ ನಡವಳಿಕೆ ಹೇಗಿರುತ್ತದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅವಳು ನಿಮ್ಮೊಂದಿಗೆ ಹೇಗೆ ಬೆರೆಯುತ್ತಾಳೆ, ನಿಮ್ಮಿಂದ ಏನನ್ನು ನಿರೀಕ್ಷಿಸಿ ನಿಮ್ಮನ್ನು ಅಷ್ಟೊಂದು ಆರಾಧಿಸುತ್ತಾಳೆ ಎಂಬುದನ್ನು ಇದರಲ್ಲಿ ವಿವರವಾಗಿ ನೋಡೋಣ. ನಿಮ್ಮನ್ನು ಕದ್ದುಮುಚ್ಚಿ ನೋಡುವುದು, ನೀವು ನೋಡದಿದ್ದಾಗ ನಿಮ್ಮನ್ನೇ ನೋಡುತ್ತಿದ್ದು, ನೀವು ನೋಡಿದ ತಕ್ಷಣ ಕಣ್ಣು ತಿರುಗಿಸುವುದು ಅವಳ ಅಭ್ಯಾಸವಾಗಿರುತ್ತದೆ. ಅಷ್ಟೇ ಅಲ್ಲದೆ, ನಿಮ್ಮನ್ನು ನೋಡಿದ ತಕ್ಷಣ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪಿನೊಂದಿಗೆ ಸಣ್ಣದಾಗಿ ಮುಗುಳ್ನಗುತ್ತಾಳೆ. ನೀವು ನೋಡಿದ ತಕ್ಷಣ ನಾಚಿಕೊಳ್ಳುವುದು, ನೀವು ಸ್ವಲ್ಪ ಹೊಗಳಿದ ತಕ್ಷಣ ಸಣ್ಣ ಮುಗುಳ್ನಗುವಿನೊಂದಿಗೆ ಮುಖ ತಿರುಗಿಸಿಕೊಳ್ಳುವುದು ಮಾಡುತ್ತಾಳೆ. ನೀವು ಏನಾದರೂ ಸಂದೇಶ ಕಳುಹಿಸಿದರೆ ಖಂಡಿತವಾಗಿಯೂ ತಕ್ಷಣವೇ ಮರು ಉತ್ತರ ನೀಡುತ್ತಾಳೆ. ಇದರಿಂದ ಅವಳಿಗೆ ನಿಮ್ಮೆಂದರೆ ಎಷ್ಟು ಇಷ್ಟ ಎಂದು ಅರ್ಥಮಾಡಿಕೊಳ್ಳಬಹುದು. ನೀವು ಯಾವುದಾದರೂ ವಿಷಯ ಹೇಳುತ್ತಿರುವಾಗ ಅದನ್ನು ಬಹಳ ಆಸಕ್ತಿಯಿಂದ ಕೇಳುವುದು, ಅದರಲ್ಲಿನ ಸತ್ಯವನ್ನು ಗ್ರಹಿಸುವುದು ಮತ್ತು ಶ್ರದ್ಧೆಯಿಂದ ಅದನ್ನು ಪಾಲಿಸುವುದು ಮಾಡುತ್ತಾಳೆ. ನೀವು ಎಂದೋ ಹೇಳಿದ ವಿಷಯಗಳನ್ನು ಕೂಡ ಅವಳು ತನ್ನ ಮನಸ್ಸಿನಲ್ಲಿ ಹಾಗೆಯೇ ಭದ್ರವಾಗಿ ಕಾಪಾಡಿಟ್ಟುಕೊಂಡಿದ್ದಾಳೆ ಎಂದರೆ ಅವಳಿಗೆ ನಿಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಿನ ಇಷ್ಟವಿದೆ ಎಂದು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಅವಳು ಎಷ್ಟೇ ಕಾರ್ಯನಿರತಳಾಗಿದ್ದರೂ ನಿಮಗಾಗಿ ಖಂಡಿತವಾಗಿಯೂ ಸಮಯ ಮೀಸಲಿಡುತ್ತಾಳೆ ಎಂದರೆ ಅವಳ ಪ್ರೀತಿಯಲ್ಲಿ ಎಷ್ಟೊಂದು ಪ್ರಾಮಾಣಿಕತೆ ಇದೆ ಎಂದು ತಿಳಿಯಬಹುದು. ಪ್ರತಿದಿನ ಹೇಗಾದರೂ ಸರಿ ನಿಮ್ಮನ್ನು ಕಣ್ತುಂಬಿಕೊಳ್ಳುವುದು, ಮನಸಾರೆ ನಿಮ್ಮನ್ನು ನೋಡುವುದು ಮತ್ತು ನಿಮ್ಮನ್ನು ನೋಡದಿದ್ದರೆ ಪ್ರಾಣವೇ ಹೋದಂತೆ ಒದ್ದಾಡುತ್ತಾಳೆ ಎಂದರೆ ನಿಮ್ಮನ್ನು ಎಷ್ಟು ಹುಚ್ಚಾಗಿ ಪ್ರೀತಿಸುತ್ತಿದ್ದಾಳೆ ಎಂದು ಅರ್ಥಮಾಡಿಕೊಳ್ಳಬಹುದು. ನೀವು ನೀಡಿದ ಉಡುಗೊರೆಗಳನ್ನು ಅವಳು ಜೀವನ ಪೂರ್ತಿ ತನ್ನ ಬಳಿಯೇ ಭದ್ರವಾಗಿಟ್ಟುಕೊಂಡರೆ ಅವಳ ಪ್ರೀತಿಯಲ್ಲಿ ನಿಜವಾದ ಕಾಳಜಿ ಇದೆ ಎಂದು ಗಮನಿಸಬಹುದು. ಆ ಉಡುಗೊರೆಗಳನ್ನು ಯಾರು ಕೇಳಿದರೂ ಕೊಡದಿರುವುದು ಮಾಡುತ್ತಾಳೆ ಎಂದರೆ ನೀವು ಅವಳಿಗೆ ಮಾತ್ರ ಸ್ವಂತ ಎಂದು ಭಾವಿಸಬಹುದು. ಪ್ರಾಣಕ್ಕೆ ಸಂಚಕಾರ ತರುವಂತಹ ಯಾವುದೇ ಸಮಸ್ಯೆಯಾದರೂ ಅದನ್ನು ತನ್ನದೇ ಸಮಸ್ಯೆ ಎಂದು ಭಾವಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಬಗೆಹರಿಸಿದರೆ ಅವಳು ನಿಮ್ಮನ್ನು ತನ್ನ ಸ್ವಂತ ಮನುಷ್ಯ ಎಂದು ಭಾವಿಸುತ್ತಾಳೆ ಎಂದು ಅರ್ಥಮಾಡಿಕೊಳ್ಳಬಹುದು. ಇಷ್ಟೊಂದು ಪ್ರೀತಿಸುವ ಹುಡುಗಿ ಸಿಗುವುದು ನಿಜಕ್ಕೂ ನಿಮ್ಮ ಅದೃಷ್ಟ ಎಂದೇ ಭಾವಿಸಬೇಕು. ಇಂತಹ ಮಹಿಳೆ ಸಿಕ್ಕರೆ ಖಂಡಿತವಾಗಿಯೂ ಬಿಡದೆ ಅವಳನ್ನು ನಿಮ್ಮವಳನ್ನಾಗಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯ ಹುಡುಗಿ ಮತ್ತೆ ಬರುತ್ತಾಳೋ ಇಲ್ಲವೋ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಆ ಭಗವಂತನು ಈಕೆಯ ರೂಪದಲ್ಲಿ ನಿಮಗೆ ಒಳಿತು ಮಾಡಲು ಅವಳನ್ನು ಕಳುಹಿಸಿದ್ದಾನೇನೋ ಎಂದುಕೊಂಡು ಅವಳನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಿ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಮೆಚ್ಚುಗೆ ಸೂಚಿಸಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಿ. ಧನ್ಯವಾದಗಳು.